Dear students, last class we can discuss about journal entries and posting the ledger. Today I am discussing about another transactions in journal entries. First, cash. One four 2018 advertisement expenses paid for rupees 2000. ಅಂದರೆ ಒಂದು ಬಿಸ್ನೆಸ್ಸಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಂದ್ರೆ ಅಡ್ವರ್ಟೈಸ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಅಂತಂದರೆ ನಾವು ಮಾಡುವಂತಹ ಬಿಸ್ನೆಸ್ಸು ಎಲ್ರಿಗೂ ಕೂಡ ರೀಚ್ ಆಗಬೇಕು. ಎಸ್ಪೆಷಲಿ ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಹೀರಾತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಫಸ್ಟಿಗೆ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ನಮ್ಮ ಬಿಸ್ನೆಸ್ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ಅವಾಗ ನಾವೇನು ಮಾಡ್ತೀವಿ ಅಂದರೆ ಸೊಸೈಟಿಗೆ ಗೊತ್ತಾಗಬೇಕು ಅಥವಾ ಜನರುಗಳಿಗೆ ಗೊತ್ತಾಗಬೇಕಂದ್ರೆ ಅಲ್ಲಿ ಜಾಹೀರಾತನ್ನು ಕೊಡ್ತೀವಿ, ಅಂದರೆ ಅಡ್ವರ್ಟೈಸ್ಮೆಂಟನ್ನು ಪ್ರಮೋಷನ್ ನಮ್ಮ ಪ್ರಾಡಕ್ಟನ್ನು ಪ್ರಮೋಟ್ ಮಾಡ್ತೀವಿ. ಯಾವ ರೀತಿಯಾಗಿ ಅಂದರೆ ಒಂದು ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಅಂದರೆ ಈ ಟಿ ವಿಯಲ್ಲಿ ಬರುತ್ತೆ, ಕೆಲವು ಟೈಮು ವಾಟ್ಸಪ್ ಅಥವಾ ಫೇಸ್ಬುಕ್ಕಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ, ಕೆಲವು ಟೈಮಲ್ಲಿ ಫ್ಲೆಕ್ಸ್ ಅಥವಾ ಬ್ಯಾನರ್ ಹಾಕೋದ್ರ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ಸೊ ಸುಮಾರು ಅಡ್ವರ್ಟೈಸ್ಮೆಂಟಲ್ಲೇ ಇರ್ತಾವೆ. ಅವು ಬಿಸ್ನೆಸ್ ಸ್ಟಡಿಯಲ್ಲಿ ನೀವು ಓದ್ತಾ ಹೋಗ್ತಾರೆ ಜಾಹೀರಾತಿನ ವಿಧಗಳು ಅಂತಂದು. ಸೊ ಇಲ್ಲಿ ಅಡ್ವರ್ಟೈಸ್ಮೆಂಟಿಗೆ ಕೂಡ ನಾವು ಖರ್ಚು ಮಾಡಲೇಬೇಕಾಗುತ್ತೆ. ಸೊ ಈ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಕೂಡ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನಾವು 1/4/2018 ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸನ್ನು ಮಾಡಿದ್ದಾರೆ. ಎಷ್ಟು? 2000 ರೂಪೀಸನ್ನು ಮಾಡಿದ್ದಾರೆ. ಸೊ ಇದಕ್ಕೆ ಜರ್ನಲ್ ಎಂಟ್ರೀಸ್ ಏನಾಗುತ್ತೆ ನೋಡಿ. ನಾವು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸನ್ನು ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಅದು ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾಕೆ ಅಂದರೆ 2000 ರೂಪಾಯಿ ದುಡ್ಡನ್ನು ನಾವು ಕೊಡ್ತಾಯಿದ್ದೀವಿ. ಯಾಕೆ ಕೊಡ್ತಾಯಿದ್ದೀವಿ ಅಂದರೆ ನಮ್ಮ ಪ್ರಾಡಕ್ಟನ್ನು ಪ್ರಮೋಷನ್ ಮಾಡೋದಕ್ಕೆ. ಸೊ ಹಂಗಾಗಿ ನಾವು ಏನು ದುಡ್ಡು ಕೊಡ್ತಾ ಇದ್ದೀವಲ್ಲ, ಸೊ ಅದು ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಂಗಾಗಿ ಎಂಟ್ರಿ ಏನಾಗುತ್ತೆ? ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್. ಏನು ಕೊಡ್ತಾ ಇರೋದು? 2000 ರೂಪಾಯಿ ದುಡ್ಡು, ಹಂಗಾಗಿ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ. ಸೊ ಅಮೌಂಟು 2000. ಸೊ ಈ ರೀತಿಯಾಗಿ ಎಂಟ್ರಿಯನ್ನು ಬರಿತೀವಿ ನೋಡಿ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಯಾಕೆ ಡೆಬಿಟ್ ಬಂತು ಅಂದರೆ ನಾವು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡ್ತಾ ಇದ್ದೀವಿ. ಸೊ ಸಮ್ ಆಫ್ ದ ಪರ್ಸನ್ಸ್ಗೆ. ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ 2000 ರೂಪಾಯಿ ನಮ್ಮಲ್ಲಿರೋವಂಥ ದುಡ್ಡು ನಾವು ಕೊಡ್ತಾ ಇದ್ದೀವಿ. ನಮ್ಮಲ್ಲಿರುವಂತಹ ಕ್ಯಾಶ್ ಏನಾಯಿತು? ಡಿಕ್ರೀಸ್ ಆಯಿತು. ವೆನ್ ದ ಕ್ಯಾಶ್ ಈಸ್ ಡಿಕ್ರೀಸಸ್ ಇನ್ ದ ಬಿಸ್ನೆಸ್ ಇಟ್ ಈಸ್ ಟ್ರೀಟೆಡ್ ಆ್ಯಸ್ ಕ್ರೆಡಿಟ್ ಸೈಡ್, ಆ್ಯಂಡ್ when the expenses is increases in the business it is treated as debit side. That's why advertisement expenses is treated as debit side and cash is reduces in the business. That's why the cash is treated as credit side. So ee ರೀತಿಯಾಗಿ ನಾವು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ. ಸೊ ನರೇಷನ್ ಬರಿತೀವಿ ಅಂದರೆ ಎಕ್ಸ್ಪ್ಲನೇಷನ್ ಆಫ್ ದ ಟ್ರಾನ್ಸಾಕ್ಷನ್. ಏನಂತ? ಬೀಯಿಂಗ್ advertisement expenses paid ಇಸ್ ಬರೋದು. ಸೊ ಇದು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸಿಗೆ ಸಂಬಂಧಪಟ್ಟಿರೋಂಥದ್ದು. ನೆಕ್ಸ್ಟ್ ಅದಾದಮೇಲೆ 5/4/2018 5/4/2018 ಮತ್ತೆ ಇನ್ನೊಂದು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಏನಂದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಪೇಡ್ by check
ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಚೆಕ್ ಆಫ್ ರುಪೀಸ್ 1500. ನೋಡಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅನ್ನೋದು ಕೂಡ ಒಂದು ಎಕ್ಸ್ಪೆನ್ಸಸ್ಸೇ ನಮಗೆ. ಸೊ ಹಂಗಾಗಿ ನಾವು ಸೇಮ್ ಎಂಟ್ರಿನ ಬರುತ್ತಾ, ಕೆಲವರು ಏನು ಮಾಡ್ತಾರೆ ಅಂದರೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಪೇಡ್ ಫಾರ್ ರುಪೀಸ್ 2000 ಇದೆ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಚೆಕ್ ಆಫ್ ರುಪೀಸ್ 2000 ಇದೆ, ಸಿಮಿಲರೇ ಅನಿಸುತ್ತೆ. ಅದಕ್ಕೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರ್ತಾರೆ. ಇದು ರಾಂಗ್. ಇದು ಸೊ ನೆನ್ಪಿಟ್ಕೊಳ್ಳಿ, ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನನ್ನು ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ ಅಂದರೆ ಫಸ್ಟು ಸೆಂಟೆನ್ಸ್ ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ವರ್ಡಲ್ಲೂ ಕೂಡ ಎಂಟ್ರಿ ಚೇಂಜ್ ಆಗೋ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಪೇಡ್ ಫಾರ್ ರುಪೀಸ್ 2000 ಅಂತ ಹೇಳಿದಾನಂದರೆ 2000 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಅಂದರೆ ಕ್ಯಾಶ್ ರೂಪದಲ್ಲಿ. ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದಾನೆ ಏನಂದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಪ್ರಯಾಣದ ವೆಚ್ಚವನ್ನು ನಾವು ಕೊಡ್ತಾ ಇದ್ದೀವಿ. ಪೇಡ್ ಅಂದರೆ ಕೊಡ್ತಾ ಇದ್ದೀವಿ, ಬೈ ಚೆಕ್ ಮುಖಾಂತರ. ಸೊ ಅಂದರೆ ಎಷ್ಟು? 1500 ರೂಪಾಯಿ. ಇಲ್ಲಿ ಕ್ಯಾಶ್ ಕೊಡ್ತಾ ಇಲ್ಲ 1500 ರೂಪಾಯಿ, ಚೆಕ್ ಮೂಲಕ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ. ಚೆಕ್ಕನ್ನು ಎಲ್ಲಿ ಕಲೆಕ್ಷನಿಗೆ ಹಾಕೋದು? ಬ್ಯಾಂಕಲ್ಲಿ. ಸೊ ಹಂಗಾಗಿ ಯಾವಾಗ ಚೆಕ್ ಅಂತ ಬರುತ್ತೋ ಆವಾಗ ನಾವು ಬ್ಯಾಂಕ್ ಅನ್ನುವಂಥ ಅಸೆಟ್ಟನ್ನು ನಾವು ಯೂಸ್ ಮಾಡ್ತೀವಿ. ಸೊ ಆವಾಗ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅನ್ನೋದು ಒಂದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ನಾವು ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ಯಾವುದೇ ಒಂದು ವ್ಯವಹಾರದಲ್ಲಿ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಯಿತು ಅಂತಂದರೆ ಅದನ್ನ ಡೆಬಿಟ್ ಟ್ರೀಟ್ ಮಾಡಿರಿ ಅಂತಂದು ರೂಲ್ ಹೇಳುತ್ತೆ. ಇಫ್ ಇನ್ ಕೇಸ್ ದ ಎಕ್ಸ್ಪೆನ್ಸಸ್ ಈಸ್ ಇನ್ಕ್ರೀಸಸ್ ಇನ್ ದ ಬಿಸ್ನೆಸ್, ಇಟ್ ಈಸ್ ಟ್ರೀಟೆಡ್ ಆಸ್ ಡೆಬಿಟ್ ಸೈಡ್ ಆಸ್ ಪರ್ ರೂಲ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ದಟ್ಸ್ ವೈ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ account debtor to traveling expenses account debtor to bank account. How much rupees? 1500. 1500 ರೂಪಾಯಿನ ನಾವು ಕೊಡ್ತಾ ಇದ್ದೀವಿ. ನರೇಶನ್ ಏನಂತ ಬರಿತೀವಿ? ಬೀಯಿಂಗ್ traveling expenses paid. ಇಷ್ಟು. ನೆಕ್ಸ್ಟ್ ಅದಾದಮೇಲೆ 10/4/2018 ಮತ್ತೆ ಇನ್ನೊಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಏನಂದರೆ ರೆಂಟ್ ರಿಸೀವ್ಡ್ ಫಾರ್ ಕ್ಯಾಶ್ ಆಫ್ ರುಪೀಸ್ 5000. ನೋಡಿ, ರೆಂಟ್ ರಿಸೀವ್ಡ್ ನೋಡೋಕ್ಕೆ ಈಸಿ ಇದೆ ಅನಿಸುತ್ತೆ, ಸ್ವಲ್ಪ ನಾವು ಸೆಂಟೆನ್ಸನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೇಕು. ರೆಂಟ್ ಅಂದರೆ ಬಾಡಿಗೆ, ರಿಸೀವ್ಡ್ ಅಂದರೆ ನಾವು ಇಸ್ಕೊಂಡಿದ್ದೀವಿ. ಸೊ ಅಂದರೆ ರೆಂಟ್ ರಿಸೀವ್ಡ್ ಫಾರ್ ಕ್ಯಾಶ್ 5000 ಅಂದರೆ ಬಾಡಿಗೆಯನ್ನು ಇಸ್ಕೊಂಡಿದ್ದೀವಿ. ಎಷ್ಟು? 5000 ರೂಪಾಯಿ. ನಾವು ದುಡ್ಡನ್ನು ಇಸ್ಕೊಂಡ್ರೆ ಅದು ನಮಗೆ ಇನ್ಕಮ್ ಆಗುತ್ತೆ, ನಾವು ದುಡ್ಡನ್ನು ಕೊಟ್ಟರೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಇಲ್ಲಿ ನಮಗೆ ಏನಾಗಿದೆ? ಇನ್ಕಮ್ ಆಗಿದೆ, ನಮಗೆ ದುಡ್ಡು ಬರ್ತಾ ಇದೆ, ನಾವು ದುಡ್ಡನ್ನು ಇಸ್ಕೊಳ್ತಾ ಇದ್ದೀವಿ. ಸೊ ಏನನ್ನು ಇಸ್ಕೊಳ್ತಿದ್ದೀವಿ? ರೆಂಟನ್ನು ಇಸ್ಕೊಳ್ತಿದ್ದೀವಿ. ಅಂದರೆ ರೆಂಟ್ ಅನ್ನೋದು ನಮಗೆ ಏನಾಗುತ್ತೆ? ಇನ್ಕಮ್ ಆಗುತ್ತೆ. ಸೊ ಹಂಗಾಗಿ ರೂಲ್ ಏನು ಹೇಳುತ್ತೆ? ಇಫ್ ಇನ್ ಕೇಸ್ income is increases in the business, it is treated as credit side. So rent is a income for business. ಅಂದರೆ ಇಲ್ಲಿ ರೆಂಟ್ ಅನ್ನೋದು ಇನ್ಕಮ್ ಆಗುತ್ತೆ, ಹಂಗಾಗಿ ನಾವು ಕ್ರೆಡಿಟ್ ಟ್ರೀಟ್ ಮಾಡ್ತೀವಿ. ಇಲ್ಲಿ 5000 ರೂಪಾಯಿ ಇಸ್ಕೊಳ್ತಾ ಇದ್ದೀವಿ. ಯಾವ ರೀತಿಯಾಗಿ? ಕ್ಯಾಶ್ ಮುಖಾಂತರ, ಅಂದರೆ ನಗದು ಮೂಲಕವಾಗಿ 5000 ರೂಪಾಯಿಯನ್ನು ಇಸ್ಕೊಳ್ತಾ ಇದ್ದೀವಿ. ಎಂಟ್ರಿ ಏನಾಗುತ್ತೆ? ಸೊ ಅಂದರೆ ನಮ್ಮ ಹತ್ರ 1 ರೂಪಾಯಿನೂ ಇರಲ್ಲ. ರೆಂಟ್ ಇಸ್ಕೊಂಡಾಗ ಏನಾಗುತ್ತೆ? 5000 ರೂಪಾಯಿ ಕ್ಯಾಶ್ ಬಂತು. ಬಿಫೋರ್ ರಿಸೀವಿಂಗ್ ದ ರೆಂಟ್, ಸೊ ಅವರ್ ಬ್ಯಾಲೆನ್ಸ್ ಈಸ್ 0. ಆಫ್ಟರ್ ರಿಸೀವಿಂಗ್ ದ ರೆಂಟ್, ಸೊ ಅವರ್ ಬ್ಯಾಲೆನ್ಸ್ ಈಸ್ 5000. ಸೊ ನಾವು ದುಡ್ಡನ್ನು ಇಸ್ಕೊಂಡಾಗ, ರೆಂಟನ್ನು ಇಸ್ಕೊಂಡಾಗ ನಮ್ಮ ಹತ್ರ ಎಷ್ಟಿರುತ್ತೆ? 5000 ಇರುತ್ತೆ. ಅಂದರೆ ಕ್ಯಾಶ್ ಅನ್ನುವಂತಹ ಅಸೆಟ್, ಕರೆಂಟ್ ಅಸೆಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್ ಆದಾಗ
ರೂಲ್ ಏನು ಹೇಳುತ್ತೆ, ಯಾವ ಅಸೆಟ್ ಇನ್ಕ್ರೀಸ್ ಆಗುತ್ತೋ ಅದನ್ನ ಡೆಬಿಟ್ ಟ್ರೀಟ್ ಮಾಡ್ರಿ ಅಂತಂದು ರೂಲ್ ಹೇಳುತ್ತೆ. ಸೊ ಹಂಗಾಗಿ ನಾವೇನು ಮಾಡ್ತೀವಿ, ಡೆಬಿಟ್ ಟ್ರೀಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅದಾದಮೇಲೆ ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ರೆಂಟ್ ಅಕೌಂಟ್ ಈ ರೀತಿಯ ಬರಿತೀವಿ. ನರೇಷನ್ ಬೀಯಿಂಗ್ ರೆಂಟ್ ರಿಸೀವ್ಡ್, ನೆಕ್ಸ್ಟ್ entry, next transaction 15/4/2018 wages paid by check, wages paid by check of ₹2000. ನೋಡಿ, ವೇಜಸ್ ಅನ್ನ ಕೊಟ್ಟಿದ್ದೀವಿ ಚೆಕ್ ಮುಖಾಂತರ, ಎಷ್ಟು, ₹2000. ಸೊ ಎಂಟ್ರಿ ಏನಾಗುತ್ತೆ, ಸೊ ಇವೆಲ್ಲ ಮೇಜರ್ ಆಗಿ ಕ್ಯಾಶ್, ನಿಮಗೆ ಕ್ಯಾಶ್ ಬುಕ್ ಮಾಡಬೇಕಾದ್ರೆ ಅಂದರೆ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಸೆಕೆಂಡ್ ಮಾಡಬೇಕಾದ್ರೆ ಅಲ್ಲೊಂದು ಚಾಪ್ಟರ್ ಇದೆ. ಸೊ ಅಲ್ಲಿ ಕ್ಯಾಶ್ ಬುಕ್ ಮಾಡಬೇಕಾದ್ರೆ ಸೊ ಈ ಎಂಟ್ರೀಸ್ ಎಲ್ಲ ಬರ್ತಾವೆ. ಇಲ್ಲಿ ನೀವು ಜರ್ನಲ್ ಎಂಟ್ರೀಸನ್ನು ಪರ್ಫೆಕ್ಟಾಗಿ ಕಲ್ತ್ರೆ, ಲೆಡ್ಜರ್ ಪೋಸ್ಟಿಂಗ್ ಮಾಡೋದನ್ನು ಪರ್ಫೆಕ್ಟಾಗಿ ಕಲ್ತ್ರೆ ಡೆಫಿನೆಟಾಗಿ ಕ್ಯಾಶ್ ಬುಕ್ಕನ್ನು ಈಸಿಯಾಗಿ ಮಾಡಿಬಿಡ್ತಾರೆ. 12 ಮಾರ್ಕ್ಸಿಗೆ ಇರುತ್ತೆ. ಸೊ ಹಂಗಾಗಿ ತುಂಬ ಇಂಪಾರ್ಟೆಂಟಾಗಿ ಇದನ್ನ ಅಬ್ಸರ್ವ್ ಮಾಡಬೇಕು. ವೇಜಸ್ ಅಂದರೆ ಕೂಲಿ. ಸೊ ಕೂಲಿಯನ್ನು ಕೊಟ್ಟಿದ್ದಾರೆ ಚೆಕ್ ಮುಖಾಂತರ. ಸೊ ಎಷ್ಟು, ₹2000. ಸೊ ಎಂಟ್ರಿ ಏನಾಗುತ್ತೆ, ವೇಜಸ್ ಅನ್ನೋದು ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾಕಂತಂದ್ರೆ ನಾವು ಕೂಲಿಯನ್ನು ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ಎಕ್ಸ್ಪೆನ್ಸಸ್ ಆಗೋದ್ರಿಂದ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಟ್ರೀಟ್ ಮಾಡಬೇಕು. ಹಂಗಾಗಿ ವೇಜಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್, ವೇಜಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಹೌ ಮಚ್ rupees? 2000 rupees. ಸೊ ನರೇಷನ್ ಏನಂತ ಬರಿತೀವಿ, ಬೀಯಿಂಗ್ ವೇಜಸ್ ಪೇಯ್ಡ್. ಇಷ್ಟ ಆಯಿತು. ನೆಕ್ಸ್ಟ್ ಅದಾದಮೇಲೆ 24/2018. ಸೊ ಇಲ್ಲಿ ಮತ್ತೆ ಇನ್ನೊಂದು ಟ್ರಾನ್ಸಾಕ್ಷನನ್ನು ನೋಡ್ತಾ ಹೋಗ್ತೀವಿ. ಪರ್ಚೇಜ್ motor car for ₹10,000 by check. ಅಂದರೆ ಮೋಟಾರ್ ಕಾರನ್ನು ಪರ್ಚೇಸ್ ಮಾಡಿದ್ದಾರೆ. ಎಷ್ಟು, ₹10,000 ಕೊಟ್ಟು. ಯಾವ ಮೂಲಕ, ಇಲ್ಲಿ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿಲ್ಲ, ಚೆಕ್ ಮುಖಾಂತರ ಪರ್ಚೇಸ್ ಮಾಡಿದ್ದಾರೆ. ಸೊ ಅಂದರೆ ಇಲ್ಲಿ ಬ್ಯಾಂಕ್ ಎನ್ನುವಂಥ ಅಸೆಟ್ ಬರುತ್ತೆ, ನೆನ್ಪಿಟ್ಕೋಬೇಕು. ಯಾವಾಗಲೂ ಕೂಡ ಚೆಕ್ ಅಂತ ಬಂತಂದರೆ ಬ್ಯಾಂಕ್ ಬರುತ್ತೆ, ನೆನ್ಪಿಟ್ಕೋಬೇಕು. ಯಾಕಂದರೆ ಚೆಕ್ಕನ್ನು ಕಲೆಕ್ಷನ್ಗೆ ಹಾಕೋದು ಬ್ಯಾಂಕಲ್ಲಿ. ಸೊ ಹಂಗಾಗಿ ಬ್ಯಾಂಕ್ ಅನ್ನುವಂಥ ಅಸೆಟ್ ನಾವು ಕನ್ಸಿಡರ್ ಮಾಡ್ತೀವಿ. ಪರ್ಚೇಸ್ ಮೋಟಾರ್ ಕಾರನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಇದರ ಅರ್ಥ ನಾವು ದುಡ್ಡು ಕೊಟ್ಟು ಮೋಟಾರ್ ಕಾರನ್ನು ಪರ್ಚೇಸ್ ಮಾಡ್ತಿದ್ದೀವಿ. ಎಷ್ಟು ದುಡ್ಡು ಕೊಡ್ತಾ ಇದ್ದೀವಿ, 10,000 ದುಡ್ಡು ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ₹10,000 ನಾವು ಕೊಡ್ತಾ ಇದ್ದೀವಿ, ಮೋಟಾರ್ ಕಾರ್ ತೊಗೊಳ್ತಾ ಇದ್ದೀವಿ. ಸೊ ಅಂದರೆ ನಾವು ಪೇ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇಲ್ಲಿ ಏನು ಎಕ್ಸ್ಪೆನ್ಸಸ್ ಆಗೋದು, ಮೋಟಾರ್ ಕಾರ್ ಎಕ್ಸ್ಪೆನ್ಸ್ ಆಗುತ್ತೆ. ಕೆಲವರು ಏನು ಮಾಡ್ತಾರಂದರೆ ಸೇಮ್ ಈ ಎಂಟ್ರಿ ಕೊಟ್ಟಾಗ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಪರ್ಚೇಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀತಾರೆ. ಸೊ ಹಿಂಗೆ ಬರೆದ್ರೆ ರಾಂಗ್ ಆಗುತ್ತೆ. ಯಾಕೆ ಅಂತಂದರೆ ಪರ್ಚೇಸ್ ಮೋಟಾರ್ ಕಾರ್ ಅಂತ ಕೊಟ್ಟಿದ್ದಾನೆ, ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾನೆ ಏನು ಪರ್ಚೇಸ್ ಮಾಡಿದ್ದೀವಿ ಅಂತಂದು. ಸೊ ಹಂಗಾಗಿ ಮೋಟಾರ್ ಕಾರನ್ನು ಪರ್ಚೇಸ್ ಮಾಡಿದ್ದಾನೆ, ಹಂಗಾಗಿ ನಾವು ಡೆಬಿಟ್
ಅಂದರೆ ಎಕ್ಸ್ಪೆನ್ಸಸ್ಸನ್ನು ಏನು ಟ್ರೀಟ್ ಮಾಡ್ತೀವಿ, ಮೋಟಾರ್ ಕಾರ್ ಅನ್ನೋದು ಎಕ್ಸ್ಪೆನ್ಸಸ್ ಆಗುತ್ತೆ. ಹಂಗಾಗಿ ಮೋಟಾರ್ ಕಾರ್ ಅಕೌಂಟ್ ಡೆಟಾರ್ ಅಂತ ಟ್ರೀಟ್ ಮಾಡ್ತೀವಿ. ಮೋಟಾರ್ ಕಾರ್ ಅಕೌಂಟ್ ಡೆಟಾರ್, ಮೋಟಾರ್ ಕಾರ್ ಅಕೌಂಟ್ ಡೆಟಾರ್ ಟು ಏನಂತ ಬರಿತೀವಿ, ಚೆಕ್ ಇಲ್ಲಿ ಚೆಕ್ ಮುಖಾಂತರ ದುಡ್ಡು ಕೊಟ್ಟಿರೋದು, ಹಾಗಾಗಿ ಮೋಟಾರ್ ಕಾರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಎಷ್ಟು? 10,000 rupees. ಇಷ್ಟು ನರೇಶನ್ ಏನಂತ ಬರ್ತೀವಿ, ಬೀಯಿಂಗ್ ಪರ್ಚೇಜ್ ಮೋಟಾರ್ ಕಾರ್ ಬೈ ಚೆಕ್ ಮುಖಾಂತರ ಮೋಟಾರ್ ಕಾರನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಇಷ್ಟು ಟ್ರಾನ್ಸಾಕ್ಷನನ್ನು ನಾವು ನೋಡಿದ್ವಿ. ಇವಾಗ ಲೆಡ್ಜರ್ ಪೋಸ್ಟಿಂಗ್ ನೋಡ್ಬೇಕು, ತುಂಬ ಇಂಪಾರ್ಟೆಂಟ್ ಇರೋಂಥದ್ದು ಲೆಡ್ಜರ್ ಪೋಸ್ಟಿಂಗು. ಸೊ ಪ್ರತಿಯೊಂದು ಕೂಡ ಎಂಟ್ರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಲೆಡ್ಜರ್ ಪೋಸ್ಟಿಂಗು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಏನಿದೆ, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ನಾವೇನು ಬರಿತೀವಿ, ಅಡ್ವರ್ಟೈಸ್ಮೆಂಟ್ ಅಕೌಂಟು ಮತ್ತು ಕ್ಯಾಶ್ ಅಕೌಂಟ್ ಎರಡೂ ಕೂಡ ಓಪನ್ ಮಾಡ್ತೀವಿ. ಫಸ್ಟು ಅಡ್ವರ್ಟೈಸ್ಮೆಂಟ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಸೊ ಒಂದೊಂದೇ ಅಕೌಂಟ್ ಬರುತ್ತಿಲ್ಲ, ಕ್ಯಾಶ್ ಮತ್ತು ಬ್ಯಾಂಕ್ ಅಲ್ಲಿ ಮಾತ್ರ ನಾವು ಎರಡು ಟ್ರಾನ್ಸಾಕ್ಷನನ್ನು, ಎರಡು ಎಂಟ್ರಿಯನ್ನು ನೋಡ್ತೀವಿ. ಸಣ್ಣದಾಗಿ ಹೇಳ್ಕೋಬೇಕು, ತುಂಬ ಇರುತ್ತೆ, ಜಾಗ ಆಗೋದಿಲ್ಲ. advertisement account. So LHS nothing but debit, RHS nothing but credit, date, particulars, compulsory ಬರಲೇಬೇಕು, ಕಾಲಮ್ ನೇಮು, ಅಮೌಂಟ್, date, particulars, ಅಮೌಂಟ್. ಸೊ ಈ ರೀತಿಯಾಗಿ ಬರೆದ್ವಿ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಯಾವುದು, ಕ್ಯಾಶ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಕ್ಯಾಶ್ ಅಕೌಂಟ್ ಒಂದು ಸ್ವಲ್ಪ ದೊಡ್ಡದಾಗಿರಬೇಕು, ಯಾಕೆ ಅಂತಂದರೆ ಕ್ಯಾಶ್ ಅಕೌಂಟಲ್ಲಿ ಎಂಟ್ರಿ ಭಾಳ ಬರ್ತುಂಟು. ಟೋಟಲ್ಲು LHS ಅಲ್ಲಿ 3, RHS ಅಲ್ಲಿ 3 ಕಾಲಮ್ ಬರ್ತವೆ. ಸೊ ಫಸ್ಟು ಕ್ಯಾಶ್ ಅಕೌಂಟ್, ಡೆಬಿಟ್, ಕ್ರೆಡಿಟ್, ಸೊ ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಸೊ ಈ ರೀತಿಯಾಗಿ ಕಾಲಮನ್ನು ಹೇಳ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಅಂದ್ರೂ ನಡೆಯುತ್ತೆ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್, ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ. ಕ್ಯಾಶ್ ಅಕೌಂಟ್ ಹೌ ಮಚ್ rupees, 2000 rupees, 2000. ಡೇಟ್ 1/4/2018. ನೆಕ್ಸ್ಟ್ ಈಗ ಕ್ಯಾಶ್ ಅಕೌಂಟಲ್ಲಿ ಎಂಟ್ರಿ ಮಾಡಬೇಕು ಏನನ್ನ, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸನ್ನು. ಸೊ ಹಂಗಾಗಿ ನಾವೇನು ಮಾಡ್ತೀವಿ, ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಇದೆ ಅಲ್ಲಿ, ಹಂಗಾಗಿ ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್ ಬೈ ಅಡ್ವರ್ಟೈಸ್ಮೆಂಟ್ expenses account. So how much rupees, 2000 rupees. ಸೊ ಡೇಟು 1/4/2018. ನೆಕ್ಸ್ಟ್ ಅದಾದಮೇಲೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಚೆಕ್ ಆಫ್ ₹1500. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವು ಕೊಡ್ತಾ ಇದ್ದೀವಿ ಚೆಕ್ ಮುಖಾಂತರ. ಎಂಟ್ರಿ ಏನಾಗುತ್ತೆ, ಸೊ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಆಗುತ್ತೆ. ನಾವು ಮತ್ತೆ ಇಲ್ಲಿ ಎರಡು ಅಕೌಂಟು ಹೊಸ್ದಾಗಿ ಮತ್ತೆ ಹೇಳ್ಕೊಳ್ತೀವಿ. ಇಲ್ಲಿ ಕ್ಯಾಶ್ ಅಕೌಂಟ್ ಇದೆ, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಇದೆ, ಎರಡು ಬರಲ್ಲ. ಇಲ್ಲಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಬ್ಯಾಂಕ್ ಅಕೌಂಟ್ ಅಂತ ಇದೆ, ಮತ್ತೆ ಹೊಸದಾಗಿ ಎರಡು ಅಕೌಂಟನ್ನು
ಓಪನ್ ಮಾಡ್ತೀವಿ. ಫಸ್ಟ್ ಯಾವುದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಸೊ ಇದರಲ್ಲೂ ಕೂಡ ಒಂದೇ ಎಂಟ್ರಿ ಬರೋದು. ಸೊ ಹಂಗಾಗಿ ಸಣ್ಣದಾಗಿ ಓಪನ್ ಮಾಡ್ತೀವಿ. ಸೊ ಏನಂದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಕೌಂಟ್ debtor credit date particulars amount date particulars amount. ನೆಕ್ಸ್ಟ್ ಇನ್ನೊಂದು ಯಾವುದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು. ಬ್ಯಾಂಕ್ ಅಕೌಂಟಲ್ಲೂ ಕೂಡ ಒಂದು 2 ಎಂಟ್ರಿ ಬರುತ್ತೆ. ಡೇಟು ಪರ್ಟಿಕ್ಯುಲರ್ಸ್ ಅಮೌಂಟ್ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ನೋಡಿ ಕಾಲಮ್ ಹೇಳ್ಕೋಬೇಕಾದ್ರೆ ಪ್ರತಿಯೊಂದು ಕೂಡ ತುಂಬ ಇಂಪಾರ್ಟೆಂಟ್. ಹೆಡ್ಲೈನು ಕರೆಕ್ಟಾಗಿ ಬರಿಬೇಕಾಗುತ್ತೆ, ಕಾಲಮ್ ನೇಮ್ ಕರೆಕ್ಟಾಗಿ ಬರಿಬೇಕಾಗುತ್ತೆ. ಸೊ ಇದು ಯಾವುದು ಬ್ಯಾಂಕ್ ಅಕೌಂಟ್, ಡೇಟರ್ ಕ್ರೆಡಿಟರ್, ಸೊ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಈ ರೀತಿಯಾಗಿ ಇರುತ್ತೆ. ಸೊ ಈಗ ಎಂಟ್ರಿ ಏನು ಬರ್ತೀವಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಕೌಂಟ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದ್ವಿ. ಸೊ ಎಷ್ಟಿದೆ ಬ್ಯಾಂಕ್ ಅಕೌಂಟು ಅಮೌಂಟು 1500 ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸಿಗೆ ಕೊಟ್ಟಿದ್ದಾರೆ. ಡೇಟ್ ಎಷ್ಟು 5/4/2018. ನೆಕ್ಸ್ಟ್ ಈ ಬ್ಯಾಂಕ್ ಅಕೌಂಟು ಕ್ರೆಡಿಟ್ ಇದೆ. ಸೊ ಹಂಗಾಗಿ ಬ್ಯಾಂಕ್ ಅಕೌಂಟ್ ಕ್ರೆಡಿಟೆಡ್ ಬೈ ಏನಂತ ಬರ್ತೀವಿ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಕೌಂಟ್. ಎಷ್ಟು 1500 5/4/2018. ಸೊ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಇದು ಮುಗೀತು. ನೆಕ್ಸ್ಟ್ ರೆಂಟ್ ರಿಸೀವ್ಡ್ ಫಾರ್ ಕ್ಯಾಶ್ ಆಫ್ ₹5000. ರೆಂಟನ್ನು ರಿಸೀವ್ ಮಾಡಿದ್ದೀವಿ. ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೇಟರ್ ಟು ರೆಂಟ್ ಅಕೌಂಟ್ ಆಗುತ್ತೆ. ಆಲ್ರೆಡಿ ಕ್ಯಾಶ್ ಅಕೌಂಟ್ ಇದೆ, ಈಗ ರೆಂಟ್ ಅಕೌಂಟನ್ನು ಓಪನ್ ಮಾಡಬೇಕು. ಸೊ ರೆಂಟ್ ಅಕೌಂಟಲ್ಲೂ ಕೂಡ ಒಂದೇ ಎಂಟ್ರಿ ಬರೋದು. ಸೊ ಎಷ್ಟು ಕಾಲಮ್ ಬರುತ್ತೆ, LHS ಅಲ್ಲಿ 3, RHS ಅಲ್ಲಿ 3, ಟೋಟಲ್ ಒಂದು ಅಕೌಂಟಿಗೆ 6 ಕಾಲಮ್ ಬರುತ್ತೆ. ಸೊ ಏನು ರೆಂಟ್ ಅಕೌಂಟ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಈ ರೀತಿಯಾಗಿ ಬರೆದ್ವಿ. ಈಗ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೇಟರ್ ಟು ರೆಂಟ್ ಅಕೌಂಟ್. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಆಲ್ರೆಡಿ ಓಪನ್ ಇದೆ. ಕ್ಯಾಶ್ ಅಕೌಂಟ್ ಡೇಟರ್ ಟು ರೆಂಟ್ ಅಕೌಂಟ್. ಸೊ ಎಷ್ಟಿದೆ ರೆಂಟ್ ಅಕೌಂಟು, ಅಮೌಂಟು 1500 ಬರಲೇ ಇಲ್ಲ, 5000 ಇದೆ. ಸೊ 5000 ಕ್ಯಾಶ್ ಅಕೌಂಟ್ ಡೇಟರ್ ಟು ರೆಂಟ್ ಅಕೌಂಟ್, ಅಮೌಂಟ್ 5000, ಡೇಟು 10/4/2018. ಸೊ ಈಗ ರೆಂಟ್ ಅಕೌಂಟು ಕ್ರೆಡಿಟ್ ಸೈಡ್ ಇದೆ. ಸೊ ಕ್ರೆಡಿಟ್ ಸೈಡು ಕ್ಯಾಶ್ ಅಕೌಂಟು ಡೆಬಿಟ್ ಸೈಡ್ ಇದೆ. ಹಂಗಾಗಿ ನಾವೇನು ಮಾಡ್ತೀವಿ, ರೆಂಟ್ ಅಕೌಂಟಲ್ಲಿ ಎಂಟ್ರಿ ಮಾಡಬೇಕು. ರೆಂಟ್ ಅಕೌಂಟ್ ಕ್ರೆಡಿಟ್ ಇರೋದ್ರಿಂದ ರೆಂಟ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ ಅಕೌಂಟ್ ಅಂತ ಬರೆದ್ವಿ. ಸೊ ಅಮೌಂಟು 5000 ಇದೆ. ಸೊ ಡೇಟು ಎಷ್ಟು 10/4/2018. ಈ ರೀತಿಯಾಗಿ ಎಂಟ್ರಿಯನ್ನು ಬರೆದು. ಸೊ ಇದು ಫಿನಿಶ್. ನೆಕ್ಸ್ಟ್ ವೇಜಸ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಕೌಂಟ್ ಅಂತ ಇದೆ. ಅಂದರೆ ವೇಜಸ್ ಕೊಟ್ಟಿದ್ದೀವಿ. ವೇಜಸ್ ಅಂದರೆ ಕೂಲಿ ಅಂತ ಕರಿತೀವಿ. ಕೂಲಿಯನ್ನು ಕೊಡ್ತಿದ್ದೀವಿ ಚೆಕ್ ಮುಖಾಂತರ ₹2000. ಸೊ ಎಂಟ್ರಿ ಏನಾಗುತ್ತೆ, ವೇಜಸ್ ಅಕೌಂಟ್ ಡೇಟರ್
ಟು ಬ್ಯಾಂಕ್ ಅಕೌಂಟ್ ಅಂತ ಆಗುತ್ತೆ. ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಇದೆ. ಈಗ ನಾವು ಹೊಸದಾಗಿ ಏನು ಓಪನ್ ಮಾಡ್ಕೋಬೇಕು, ವೇಜಸ್ ಅಕೌಂಟನ್ನು ಮಾತ್ರ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲೇ ಸಿಂಪಲ್ಲಾಗಿ ಓಪನ್ ಮಾಡ್ತೀನಿ. ಸೊ ಡೇಟು, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಜಾಗ ಶಾರ್ಟೇಜ್ ಆಗಿರೋದ್ರಿಂದ ಸಣ್ಣದಾಗಿ ಬರಿತೀನಿ. ಸೊ ವೇಜಸ್ ಅಕೌಂಟ್, ಡೆಬಿಟ್, ಕ್ರೆಡಿಟ್, ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ನೋಡಿ, ನಿಮಗೆ ಪ್ರಾಬ್ಲಮಲ್ಲಿ 12 ಮಾರ್ಕ್ಸಿಗೆ ಕೊಟ್ಟಾಗ ಸುಮಾರು ಒಂದು 15 ಅಕೌಂಟ್ಗಳ್ನ ಓಪನ್ ಮಾಡಬೇಕಾಗುತ್ತೆ. ಸೊ ನೋಡಿಕೊಂಡು ಸ್ಪೇಸ್ ತಗೊಂಡು ಕ್ಲೀನಾಗಿ ಓಪನ್ ಮಾಡಬೇಕು. ಎಸ್ಪೆಷಲಿ ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟನ್ನು ಸ್ವಲ್ಪ ವಿಡ್ತ್ ಜಾಸ್ತಿ ಇರಲಿ. ಸೊ ರಿಮೈನಿಂಗ್ ಒಂದೊಂದು ಎಂಟ್ರಿ ಬರ್ತಾವೆ ಅಷ್ಟೇ. ಸೊ ಹಂಗಾಗಿ ಈ ಪ್ರಾಬ್ಲಮ್ ಮಾಡಬೇಕು ಅಂತಂದರೆ ಮಿನಿಮಮ್ ಏನಲ್ಲ ಅಂದರೂ 3 to 4 ಪೇಜಸ್ ಆರ್ 5 ಪೇಜಸ್ಸು ಬೇಕಾಗುತ್ತೆ. ಸೊ ನಿಮ್ಮ ಎಕ್ಸಾಮ್ ಶೀಟಲ್ಲಿ ನಾನು ಹೇಳ್ತಾ ಇರೋದು. ಸೊ ಹಂಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಆಮೇಲೆ ಒಂದು ಹತ್ರ ಎಂಟ್ರಿ ಆಗಿಂದ ಇನ್ನೊಂದು ಅಕೌಂಟಲ್ಲಿ ಎಂಟ್ರಿ ಮಾಡಲೇಬೇಕು ಕಂಪಲ್ಸರಿಯಾಗಿ. ಯಾವುದೋ ಒಂದು ಕ್ಯಾಶ್ ಅಕೌಂಟಲ್ಲಿ ಎಂಟ್ರಿ ಮಾಡಿ ವೇಜಸ್ ಅಕೌಂಟಲ್ಲಿ ಎಂಟ್ರಿ ಮಾಡಲಿಲ್ಲ ಅಥವಾ ಬ್ಯಾಂಕ್ ಅಕೌಂಟಲ್ಲಿ ಎಂಟ್ರಿ ಮಾಡಲಿಲ್ಲ ಅಂತಂದರೆ ರಾಂಗ್ ಆಗುತ್ತೆ. ಆ ಎಂಟ್ರಿ ಫುಲ್ ಮಾರ್ಕ್ಸೇ ಸಿಗೋಲ್ಲ. ಸೊ ಹಂಗಾಗಿ ನಾವು ಲೆಡ್ಜರ್ ಎಂಟ್ರಿ ಪೋಸ್ಟ್ ಜರ್ನಲ್ ಎಂಟ್ರೀಸನ್ನು ಲೆಡ್ಜರಿಗೆ ಪೋಸ್ಟ್ ಮಾಡ್ತೀವಿ ಅಂದರೆ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಸೊ ವೇಜಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಇದೆ. ವೇಜಸ್ ಅಕೌಂಟ್ ಓಪನ್ ಮಾಡಿದ್ದೀವಿ. ವೇಜಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟು ಅಂತ ಬರೆದ್ವಿ. ಸೊ ಎಷ್ಟಿದೆ ಅಮೌಂಟು? 2000 ಇದೆ, 2000 ರೂಪಾಯಿ. ಡೇಟ್ ಎಷ್ಟಿದೆ? 15/4/2018. ಸೊ ಈಗ ನೆಕ್ಸ್ಟ್ ಬ್ಯಾಂಕ್ ಅಕೌಂಟಲ್ಲಿ ಓಪನ್ ಮಾಡಬೇಕು. ಏನಂತ ಬರ್ತೀವಿ? ವೇಜಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಕ್ರೆಡಿಟೆಡ್ ಬೈ ವೇಜಸ್ ಅಕೌಂಟ್ ಅಂತ ಬರೆದ್ವಿ. ಸೊ ಎಷ್ಟು? 2000 ಅಂತ ಬರೆದ್ವಿ. ಸೊ ಡೇಟು 15/4/2018 ಅಂತ ಬರೆದು. ನೆಕ್ಸ್ಟ್ ಇನ್ನೊಂದು ಮೋಟಾರ್ ಕಾರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ಪರ್ಚೇಜ್ ಮೋಟಾರ್ ಕಾರನ್ನು ಪರ್ಚೇಸ್ ಮಾಡಿದ್ವಿ. ಎಷ್ಟಕ್ಕೆ? 10,000 ರೂಪಾಯಿ ಕೊಟ್ಟು ಚೆಕ್ ಮುಖಾಂತರ. ಸೊ ಅರ್ಥ ಏನಂದರೆ ಮೋಟಾರ್ ಕಾರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಸೊ ಇಲ್ಲಿ ಮೋಟಾರ್ ಕಾರ್ ಅಕೌಂಟನ್ನು ಮತ್ತೆ ನಾವು ಓಪನ್ ಮಾಡಬೇಕಾಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಇದೆ. ಡೇಟು, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟು, ಪರ್ಟಿಕ್ಯುಲರ್ಸ್, ಅಮೌಂಟ್. ಸೊ ಯಾವ್ದು ಅಕೌಂಟ್ ಅದು? ಮೋಟಾರ್ ಕಾರ್ ಅಕೌಂಟು. ಸೊ ಡೆಬಿಟ್, ಕ್ರೆಡಿಟ್, ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಸೊ ಈ ರೀತಿಯಾಗಿ ಬರೆದ್ವಿ. ಈಗ ಮೋಟಾರ್ ಕಾರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಇದೆ. ಸೊ ಮೋಟಾರ್ ಕಾರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ಎಷ್ಟು ಮೋಟಾರ್ ಕಾರ್ ಪರ್ಚೇಸ್ ಮಾಡಿರೋದು? 10,000 ರೂಪಾಯಿಗೆ. ಸೊ ಡೇಟ್ ಎಷ್ಟು? 20/4/2018. ಸೊ ಈಗ ಮತ್ತೆ ನಾವು ಬ್ಯಾಂಕ್ ಅಕೌಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಬ್ಯಾಂಕ್ ಅಕೌಂಟು ಕ್ರೆಡಿಟ್ ಸೈಡ್ ಇದೆ. ಸೊ ಹಂಗಾಗಿ ಬ್ಯಾಂಕ್ ಅಕೌಂಟ್ ಕ್ರೆಡಿಟೆಡ್ ಬೈ ಮೋಟಾರ್ ಕಾರ್ ಅಕೌಂಟ್. ಸೊ ಎಷ್ಟು? 10,000ಗೆ ಮೋಟಾರ್ ಕಾರ್ ಪರ್ಚೇಸ್ ಮಾಡಿರೋದು. ಸೊ ಯಾವ ಡೇಟಲ್ಲಿ? 24/2018. ಸೊ ಇಷ್ಟಾಯಿತು. ಟೋಟಲ್ ಓವರಾಲ್ ಎಲ್ಲ ಜರ್ನಲ್ ಎಂಟ್ರೀಸ್ ಲೆಡ್ಜರಿಗೆ ಪೋಸ್ಟ್ ಮಾಡಿದ್ವಿ. ಈಗ 1 by 1 ಅಕೌಂಟನ್ನು ನಾವು ಕ್ಲೋಸ್ ಮಾಡ್ತಾ ಬರ್ತೀವಿ. ಈ ಅಕೌಂಟ್ಗಳ್ನ ಕ್ಲೋಸ್ ಮಾಡ್ಬೇಕಾದ್ರೆ ಒಂದು ಡೇಟ್ ವಿಷಯದಲ್ಲಾಗಿರ್ಬೋದು ಅಥವಾ ಅಮೌಂಟ್ ವಿಷಯದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸ್ವಲ್ಪ ಕೂಡ ತಪ್ಪಾಯ್ತಂದ್ರೂ ಮಾರ್ಕ್ಸ್ ಸಿಗಲ್ಲ. ಸೊ ಹಂಗಾಗಿ ಯಾವ ಸೈಡ್ ಜಾಸ್ತಿ ಇರೋದು? ಡೆಬಿಟ್ ಸೈಡ್. ಯಾವುದೇ ರೀತಿಯಾದಂತಹ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಇಲ್ಲ. ಸೊ ಹಂಗಾಗಿ ನಾವೇನು ಮಾಡ್ತೀವಿ? 2,000 ರೂಪಾಯಿ ಬರುತ್ತೆ. ಬಂದಿರೋಂತಹ 2,000 ರೂಪಾಯಿನ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಮಾಡ್ತೀವಿ. ಸೊ ಅದನ್ನೇನಂತ ಕರಿತೀವಿ? ಬೈ
ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಡೇಟು ಈ ತಿಂಗಳ ಅಂದರೆ ಏಪ್ರಿಲ್ ತಿಂಗಳ ಕೊನೆಯ ದಿನದ ಡೇಟನ್ನು ಮೆನ್ಷನ್ ಮಾಡ್ತೀವಿ. ಯಾಕಂದರೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಆ ತಿಂಗಳಲ್ಲಿ ಒಂದೇ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ 30/4/2018. ನೆಕ್ಸ್ಟ್ ಅದಾದಮೇಲೆ ಕ್ಯಾಶ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಕ್ಯಾಶ್ ಅಕೌಂಟಲ್ಲಿ ಯಾವ ಸೈಡ್ ಜಾಸ್ತಿ ಇದೆ ನೋಡ್ಕೋಬೇಕಾಗುತ್ತೆ. ಡೆಬಿಟ್ ಸೈಡ್ ಜಾಸ್ತಿ ಇದೆ. ಹೌ ಮಚ್ ರುಪೀಸ್? 5,000 ಮೆನ್ಷನ್ ಇನ್ ಕ್ರೆಡಿಟ್ ಸೈಡ್. ಸೊ ಬ್ಯಾಲೆನ್ಸ್ ಈಸ್ 3,000. ಸೊ ಇಟ್ ಈಸ್ ಕಾರ್ಡ್ ಆಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಅಂದರೆ 5,000ರಲ್ಲಿ 3,000ನ ಕಳೆದ್ರೆ ನಮಗೆ 5,000 ಇನ್ಕಮ್ ಬಂದಿದೆ. ಅದರಲ್ಲಿ 2,000 ರೂಪಾಯಿ ಎಕ್ಸ್ಪೆನ್ಸಸ್ಸನ್ನು ಮಾಡಿದ್ವಿ. ಸೊ ಇನ್ನು 3,000 ಉಳಿತು ಕೈಯಲ್ಲಿ ಕ್ಯಾಶ್ ಇನ್ ಹ್ಯಾಂಡ್. ಸೊ ಹಂಗಾಗಿ 30/4/2018 ಅಂತ ಬರಿತೀವಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ. ನೆಕ್ಸ್ಟ್ ಅದಾದಮೇಲೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು. ಸೊ ಒಂದೇ ಸರಿ ಇರೋದು ಆ ತಿಂಗಳಲ್ಲಿ. ಸೊ ಏನಂತ ಬರ್ತೀವಿ? 1,500ಅನ್ನು ನಾವು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಮಾಡ್ತೀವಿ. 1,500 ಏನಂತ ಬರ್ತೀವಿ? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಡೇಟು 30/4/2018. ದೆನ್ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಸೊ ಯಾವ ಸೈಡ್ ಜಾಸ್ತಿ ಇರೋದು? ಕ್ರೆಡಿಟ್ ಸೈಡ್. ಸೊ ಎಷ್ಟಾಗುತ್ತೆ? 13,500 ಆಗುತ್ತೆ. 13,500. ಸೊ 13,500ಅನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಡೆಬಿಟ್ ಸೈಡ್ ಯಾವುದೇ ಬ್ಯಾಲೆನ್ಸ್ ಇಲ್ಲ. ಹಂಗಾಗಿ ನಾವು ಅದನ್ನೇನಂತ ಕರಿತೀವಿ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ನೋಡಿ ಅಲ್ಲಿ ಬ್ಯಾಲೆನ್ಸ್ ಇತ್ತು ಅಂತಂದರೆ ಲೆಸ್ ಮಾಡ್ತಾ ಹೋಗ್ತಿದ್ವಿ. ಯಾವುದೇ ಬ್ಯಾಲೆನ್ಸ್ ಇಲ್ಲ. ಹಂಗಾಗಿ ನಾವೇನು ಮಾಡ್ತೀವಿ? ಸೊ 13,500ಅನ್ನೇ ಬ್ಯಾಲೆನ್ಸ್ ಮಾಡ್ತೀವಿ. ಡೇಟ್ ಏನಂತ ಬರೀತೀವಿ? 30/4/2018. ನೆಕ್ಸ್ಟ್ ಅದಾದಮೇಲೆ ರೆಂಟ್ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಸೊ ರೆಂಟ್ ಅಕೌಂಟು ಇದು ಕೂಡ ಒಂದೇ ಇದೆ. ಸೊ 5,000 ಇದೆ. ಈ 5,000ಅನ್ನು ನಾವು ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ. ಸೊ 5,000 ಆಗುತ್ತೆ. ಸೊ ಇದನ್ನೇನಂತ ಕರಿತೀವಿ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಎಷ್ಟಿದೆ? 30/4/2018. ಸೊ ಲಾಸ್ಟ್ ಆ ಮಂತಿನ ಕೊನೆಯ ಡೇಟನ್ನು ಬರಿತಾ ಹೋಗ್ತೀವಿ. ನೆಕ್ಸ್ಟ್ ಅದಾದಮೇಲೆ ವೇಜಸ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಯಾವುದೇ ರೀತಿಯಾದಂತಹ ಬ್ಯಾಲೆನ್ಸ್ ಇಲ್ಲ. ವೇಜಸ್ ಅಕೌಂಟಲ್ಲಿ 2,000 ಇದೆ. ಸೊ ಇಲ್ಲಿ 2,000 ಬ್ಯಾಲೆನ್ಸ್ ಮಾಡ್ತೀವಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಡೇಟು 30/4/2018. ನೆಕ್ಸ್ಟ್ ಅದಾದಮೇಲೆ ಸೊ 10,000 ಇದೆ. ಮೋಟಾರ್ ಕಾರ್ ಪರ್ಚೇಸ್ ಮಾಡಿರೋಂಥದ್ದು ಎಕ್ಸ್ಪೆನ್ಸಸ್ಸು. ಈ 10,000ಅನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಸೊ ಎಷ್ಟಾಗುತ್ತೆ? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಎಷ್ಟು? 30/4/2018. ಸೊ ಈ ರೀತಿಯಾಗಿ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಇಲ್ಲಿ ಲೆಡ್ಜರ್ ಪೋಸ್ಟಿಂಗ್ ಮಾಡಬೇಕಾದ್ರೆ ನನ್ನ ಪ್ರಕಾರ ಇದು ಲಾಸ್ಟ್ ಇಯರ್ ಸಿಲೆಬಸ್ಸಲ್ಲಿ ಲೆಡ್ಜರ್ ಪೋಸ್ಟಿಂಗು 6 ಮಾರ್ಕ್ಸಿಗೆ ಕೇಳ್ತಾ ಇದ್ದ. ಬಟ್ ಈ ಸರಿ 30% ಸಿಲೆಬಸ್ ರೆಡ್ಯೂಸ್ ಆಗಿರೋದ್ರಿಂದ ಈ ಲೆಡ್ಜರ್ ಪೋಸ್ಟಿಂಗನ್ನು ಕೂಡ 12 ಮಾರ್ಕ್ಸಿಗೆ ಕೇಳೋ ಚಾನ್ಸ್ ಇರುತ್ತೆ. ಕೇಳ್ತಾನೆ ನನ್ನ ಪ್ರಕಾರ. ಯಾಕಂದರೆ ಜರ್ನಲ್ ಎಂಟ್ರೀಸ್, ಲೆಡ್ಜರ್, ದೆನ್ ಸಬ್ಸಿಡರಿ ಬುಕ್ ಇವು ಮೂರನ್ನೂ ಕೇಳ್ತಾನೆ. ಸೊ ಹಂಗಾಗಿ ಸ್ವಲ್ಪ ಈ ಲೆಡ್ಜರ್ ಪೋಸ್ಟಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಈಸಿಯಾಗಿರುತ್ತೆ. ಏನಂದರೆ ಇಲ್ಲಿ ರಿಸ್ಕ್ ಏನಂದರೆ ಪ್ರತಿಯೊಂದು ಅಕೌಂಟನ್ನು ಓಪನ್ ಮಾಡ್ಕೋಬೇಕು. ಸೊ ಈಸಿಯಾಗಿ ಕಲ್ತ್ರೆ ಅಂದರೆ ಈಸಿಯಾಗಿ ಬರುತ್ತೆ. ಬಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳೋದಿದೆಯಲ್ಲ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದಕ್ಕೆ. ಸೊ ಅಂದರೆ ಪ್ರತಿಯೊಂದು ಅಕೌಂಟನ್ನು ಓಪನ್ ಮಾಡಬೇಕು, ಹೆಡ್ಲೈನ್ ಬರೀಬೇಕು, ಕಾಲಮ್ಗಳ ನೇಮ್ ಬರೀಬೇಕು. ಸೊ ಮತ್ತೆ ಅವನ್ನ ಕ್ಲೋಸ್ ಮಾಡಬೇಕು. ಸೊ ಹಿಂಗಿರುತ್ತೆ. ಸೊ ಹಂಗಾಗಿ ಟೈಮ್ ಭಾಳ ಬೇಕಾಗುತ್ತೆ. ಯಾವುದಕ್ಕೆ? ಲೆಡ್ಜರಿಗೆ. ಸೊ ನಾವು ಈ ಲೆಡ್ಜರನ್ನು ಪರ್ಫೆಕ್ಟಾಗಿ ನಾವು ಓಪನ್ ಮಾಡೋದು ಕಲ್ತ್ರಿ ಅಂತಂದರೆ ನೆಕ್ಸ್ಟು ಫ್ಯೂಚರಲ್ಲಿ CPT ಎಕ್ಸಾಮಿಗೆ ಆಗಿರ್ಬೋದು, ಅಥವಾ ನೀವು ಇನ್ ಕೇಸ್ ಡಿಗ್ರಿಗೆ ಹೋದಾಗ ಸೊ ಇವೆಲ್ಲವೂ ಕೂಡ ಒಂದು ಬೈ ಒನ್ ಯೂಸ್ ಆಗ್ತಾ ಹೋಗ್ತವೆ. ಸೊ ಫಸ್ಟ್ PUC ಆಗಿರೋದ್ರಿಂದ ಬೇಸಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇಲ್ಲಿ ಬೇಸಿಕ್ ತಿಳ್ಕೊಬೇಕಾಗಿರೋದ್ರಿಂದ ಸೊ ನಿಮಗೆ ಇಷ್ಟು ಮಾತ್ರ ಇಲ್ಲಿ ಕಲಿತಾ ಹೋಗ್ತೀರ. ನೆಕ್ಸ್ಟ್ ಹೈಯರ್ ಎಜುಕೇಷನಿಗೆ ಹೋದಂಗೆಲ್ಲ ನೀವು ಮತ್ತೆ ಡೆಪ್ತಾಗಿ ಕಲಿತಾ ಹೋಗ್ತಾ ಇರ್ತೀರ. ಸೊ ಇಷ್ಟು
ಇವತ್ತಿಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಜರ್ನಲ್ ಎಂಟ್ರೀಸ್ ಪ್ಲಸ್ ಲೆಡ್ಜರ್ ಪೋಸ್ಟಿಂಗ್. ಸೊ ಇಷ್ಟು ನೋಡಿ, ಇಲ್ಲಿ ಜರ್ನಲ್ ಎಂಟ್ರೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಜರ್ನಲ್ ಎಂಟ್ರೀಸ್ ಯಾಕೆ ಪರ್ಫೆಕ್ಟಾಗಿ ಕಲಿಬೇಕು ಅಂತಂದರೆ, ಈಗ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಬರೆದ್ವಿ, ಅದೇ ರೀತಿಯಾಗಿ ಇಲ್ಲಿ ಪೋಸ್ಟಿಂಗ್ ಮಾಡಿದ್ವಿ, ಇಲ್ಲಿ ಎರಡು ಕೂಡ. ಇನ್ ಕೇಸ್ ಕ್ಯಾಶ್ ಅಕೌಂಟ್ ಡೇಟಾ ಟು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಅಂತ ಬರೆದ್ರೆ ಅಲ್ಲಿ ಜರ್ನಲ್ ಎಂಟ್ರಿನೂ ತಪ್ಪಾಗುತ್ತೆ, ಇಲ್ಲಿ ಲೆಡ್ಜರ್ ಪೋಸ್ಟಿಂಗು ಕೂಡ ತಪ್ಪಾಗುತ್ತೆ. ಸೊ ಹಂಗಾಗಿ ಜರ್ನಲ್ ಎಂಟ್ರೀಸ್ ಪರ್ಫೆಕ್ಟಾಗಿ ಯಾರು ಕಲಿತಾ ಹೋಗ್ತಿರೋ, ಲೆಡ್ಜರ್ ಪೋಸ್ಟಿಂಗ್ ಕಲಿತೀರಾ, ಸಬ್ಸಿಡರಿ ಬುಕ್ ಕಲಿತೀರಾ, ನೆಕ್ಸ್ಟು ಕ್ಯಾಶ್ ಬುಕ್ಕನ್ನು ಕಲಿತೀರಾ. ಕ್ಯಾಶ್ ಬುಕ್ಕಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ, ಒಂದು ಸಿಂಗಲ್ ಕಾಲಮ್ ಮತ್ತು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆರ್ 2 ಕಾಲಮ್ ಕ್ಯಾಶ್ ಬುಕ್ ಅಂತಂದು. ಸೊ ಅಲ್ಲಿ ಎರಡಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಹಂಗಾಗಿ ಫಸ್ಟ್ PUCಯಲ್ಲಿ ಜರ್ನಲ್ ಎಂಟ್ರೀಸ್ ಮೇಜರಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಜರ್ನಲ್ ಎಂಟ್ರೀಸನ್ನು ನಾನು ಪದೇ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಇಂಪಾರ್ಟೆಂಟ್ ಕೊಟ್ಟು ಅಂತಂದರೆ, ಸೊ ಇದ್ರ ಬೇಸ್ ಮೇಲೆ ತುಂಬ ಕಾನ್ಸೆಪ್ಟ್ಗಳು ಇದಾವೆ. ಸೊ ಹಂಗಾಗಿ ಈ ಜರ್ನಲ್ ಎಂಟ್ರೀಸನ್ನು ಫಸ್ಟ್ ಪರ್ಫೆಕ್ಟಾಗಿ ಕಲಿಯಿರಿ. ಜರ್ನಲ್ ಎಂಟ್ರೀಸ್ ಬರಬೇಕಂದ್ರೆ ರೂಲ್ ಗೊತ್ತಿರಬೇಕು. ಸೊ ಡೆಬಿಟ್ ಮತ್ತು ಕ್ರೆಡಿಟ್ ರೂಲ್, ಆ ರೂಲ್ಸ್ ಗೊತ್ತಿಲ್ಲ ಅಂದರೆ ಈ ಜರ್ನಲ್ ಎಂಟ್ರೀಸು ಕೂಡ ಬರೋಲ್ಲ. ಸೊ ಹಂಗಾಗಿ ಫಸ್ಟ್ PUC ಯಾವ್ದ್ರ ಬೇಸ್ ಮೇಲಿದೆ, ಸೊ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬೇಸ್ ಮೇಲೇ ಟೋಟಲ್ ಓವರ್ ಆಲ್ ಇರೋದು. ಸೊ ಇಷ್ಟು ಈ ಕ್ಲಾಸಿಗೆ ಸಂಬಂಧಪಟ್ಟಿರೋಂಥದ್ದು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಕಂಟಿನ್ಯೂಯೇಷನ್ ಮಾಡೋಣ. ಸೊ ಥ್ಯಾಂಕ್ ಯು.